ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ್ ಕಮೆಂಟ್ ಶೇರ್ ಮಾಡೋರಿಗೆ ಕೋಟಿ ಕೋಟಿ ಅನಂತ ಅನಂತ ನಮಸ್ಕಾರಗಳು. ನನಗೆ ಇವತ್ತಿಗೂ ನೆನಪೈತೆ. ಯಾಕಂದ್ರೆ ನರಗುಂದ ನವಲ್ಗುಂದ ಒಂದು ರೈತ ಬಂಡಾಯದಾಗ ಬೆಟರ್ಮೆಂಟ್ ಲೆವಿ ಸಲುವಾಗಿ ಅವತ್ತು ಒಂದು ಹೋರಾಟದೊಳಗೆ ಗುಂಡೂರಾವ್ ಸರ್ಕಾರ ಗುಂಡು ಹಾಕಿದ್ದಕ್ಕೆ ಮುಂದೆ ಸರ್ಕಾರ ಬಿತ್ತು, ಕಾಂಗ್ರೆಸ್ ಸರ್ಕಾರ 82-83ರಾಗ. ಯಾಕಂದ್ರೆ ರೈತರ ಶಾಪ ಭಾಳ ಕೆಟ್ಟ. ಈ ದೇಶಕ್ಕೆ ಅನ್ನ ಹಾಕವ್ರು ಎಂದೂ ಬೆವರು ಸೋರಿಸಿದ ಊಟ ಮಾಡವ್ರಲ್ಲ. ತಮ್ಗೆ ಎಷ್ಟ ತ್ರಾಸಾದ್ರೂ ದೇಶದ ಜನರಿಗೆ ಊಟ ಹಾಕಬೇಕಪ್ಪ, ನಾವು ಅನ್ನ ಹಾಕಬೇಕನ್ನೋ ಒಂದು ಮನೋಭಾವ ಇದ್ದವರು. ಬೇಕಾದಷ್ಟು ಆದ್ರೂ ಇವತ್ತು ರೇಟ್ ಸಿಕ್ಕಿಲ್ಲ ಅಂತಂದ್ರೆ ಬೀಳ್ಕೆಡುವವ್ರಲ್ಲ ಹೊಲ. ಮತ್ತು ಬಡ್ಡಿಲೆ ಬೀಜ ತಂದು ಬಡ್ಡಿಲೆ ಗೊಬ್ಬರ ಹಾಕಿ ಕಳೆಯಕ್ಕೆ ಮತ್ತು ಎಲ್ಲರ ಸಾಲ ಇಟ್ಟು ಹೆಂಡತಿ ಮೈಮ್ಯಾಗೇನು ಬಂಗಾರ ಒತ್ತಿ ಇಟ್ಟು ಗುಳ್ದಾಳಿ ಒತ್ತಿ ಇಟ್ಟು ಕ್ಯಾಸ ಬೆಳೆದ ಕ್ಯಾಸ್ ಮತ್ತು ಮಾರ್ಕೆಟ್ಗೆ ಹೋದ ಅವ್ರು ಕೊಟ್ಟಟ್ಟ ಮತ್ತು ಮುಂದಿನ ವರ್ಷದಾಗ ಚೋಪಡಿ ಒಳಗೆ ಮತ್ತು ಸಾಲ ಅವ್ರದ್ದು APMCಗೆ ಒಯ್ಲಿ, ಎಲ್ಲೇ ಒಯ್ಲಿ, ಖಾಸಗಿ ಇದಕ್ಕೆ ಒಯ್ಲಿ, ಮತ್ತು ಅವ್ರ ಲೆಕ್ಕ ಮುಂದಿನ ವರ್ಷಕ್ಕೆ ಮತ್ತು ಮುಂದುವರೆದಿರ್ತೈತೆ. ಅದು ಕೊಡಬೇಕಾದದ್ದು ಬಾಕಿ ಒಳಗೆ ರೈತರು ಇರ್ತಾರೆ. ಅಂದರೆ ಒಟ್ಟು ನಮ್ದಪ್ಪ, ನಾವು ಈ ದೇಶಕ್ಕೆ ಅನ್ನ ಹಾಕು ಒಂದು ದೊಡ್ಡ ರೈತ ಸಮಾಜ ಅಂತ ಇವತ್ತಿಗೂ ದೇಶನಾಗ ಜಗತ್ತಿನಾಗ ರೂಢಿಗತ್ತಾಗೈತೆ. ಯಾಕಂದ್ರೆ ಕರ್ಮ ಧರ್ಮ ಅವ್ರ ಸುತ್ತಂತ ಇವತ್ತಿನ ಮಟ್ಟ ನಮ್ಮ ಈ ರೈತ ಒಂದು ಬೆಳೆಯುವಂಥ ಬೆಳೆ ನಿಲ್ಲಿಸಿಲ್ಲವ. ಮಳೆ ಹೆಚ್ಚಾಗಲಿ ಅಥವಾ ಬಿಸಿಲು ಬೀಳಲಿ, ಬಿರುಗಾಲು ಬೀಳಲಿ, ಏನೇ ಬೀಳಲಿ, ಬೆಳೆದ ಕ್ಯಾಸ್ ಮತ್ತು ಅವ ಚಲೋ ಚಲೋ ಮಾಲನ್ನೆಲ್ಲ ಓದ ಈ ದೇಶದ ಜನರ ಹೊಟ್ಟೆ ತುಂಬಿಸ್ತಿರ್ತಾನೆ ರೈತ. ಒಂದು ಸರ್ಕಾರ ಬಿದ್ದೈತಿ 82-83ರಾಗ ಹೇಳಿದೆ ನಾನು. ಇವತ್ತು ರಾಜಕಾರಣಿಗಳು ನಮ್ಮ ಏನು ಮಾಡತ್ತಾರೆ, ನೀವು 224 ಮಂದಿ MLAಗಳು ಏನು ಮಾಡತ್ತಾರೆ? ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ನಾವು ಅನೇಕ ಸಲ ಹೇಳಿದ್ದು, ನಾವು ರೈತ ಹೋರಾಟಗಾರರೆಲ್ಲ ಒಂದಾಗ್ರಂತ. ಇವತ್ತು ನಮ್ಗೆ ಭಾಳ ಖುಷಿ ಅನ್ನಿಸ್ತೈತಿ. ಇವತ್ತು ಶಶಿಕಾಂತ್ ಗುರೂಜಿ, ಚುನ್ನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಮೂಡಲಗಿ ತಾಲೂಕಾ ಗುರ್ಲಾಪುರ ರಾಜ್ಯ ಹೆದ್ದಾರಿ ಒಳಗೆ 40,000-50,000 ಜನ ರೋಡ್ ಮ್ಯಾಗ ಕುಂತಾರೆ. ಇವತ್ತು ಅವ್ರೇನು ಭಾಳ ಏನು ಕೇಳತ್ತಿಲ್ಲ. ನೀವು ಕುಂತು ಲೆಕ್ಕ ಮಾಡ್ರಲ್ಲಿ, ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರ, MDಗಳ, ಮ್ಯಾನೇಜರ್ಗಳ, ನೀವು ಬರೀ HNT ಏನು ಒಂದು HNT ನೀವು ಟ್ರಾನ್ಸ್ಪೋರ್ಟ್ದಾಗ ಖರ್ಚು ಹಾಕ್ತಿರ್ತಾರಲ್ಲ, ಆನ್ ಆ್ಯಂಡ್ ಎವರೇಜ್, ಬರೀ ಅದನ್ನು ಲೆಕ್ಕ ಮಾಡಿ ಕೊಟ್ರೂ 3,500 ಏನು ಭಾಳ ಅಲ್ಲ ಮೊದಲೇಕಂತ ನಿಮಗೆ. ಯಾಕಂದ್ರೆ ಇಥಿನಾಲ್ ಎಷ್ಟು ಬರ್ತೈತಿ, ಆಮೇಲೆ ಅದ್ರದ್ದು ಕೋಜನ್ ಎಷ್ಟು ಬರ್ತೈತಿ, ಸ್ಪಿರಿಟ್ ಎಷ್ಟು ಬರ್ತೈತಿ, ಸಕ್ರೆ ಎಷ್ಟು ಬರ್ತೈತಿ, ಅದು ಮೊಲಾಸಿಸ್ ಎಷ್ಟು ಬರ್ತೈತಿ, ಅದ್ರ ಬೂದಿ ಸದಕ್ಕೆ ಮಾರ್ಕೋತಾರೆ ನೀವು. ಮತ್ತು ಹೊಳ್ಳಿ ರೈತರಿಗೆ ಯಾವುದೂ ವೇಸ್ಟ್ ಇಲ್ಲ. ಇವತ್ತು ಒಟ್ಟಾರೆ ಈ ರೈತರಿಗೆ ಬೆವರಿ ಸುರಿಸಿದ್ದನ್ನು ನೀವು ಕೊಡಬೇಕಾದದಕ್ಕೆ ಎಷ್ಟು ಹಿಂದೆ ಮುಂದೆ ಮಾಡತ್ತೀರಿ. 50,000 ಗಂಟ್ಲೆ ಮಂದಿ ರೋಡ್ನಾಗ ಕುಂತ್ರನು ನೀವು ಒಬ್ಬರು MLA, ಸಕ್ರೆ ಫ್ಯಾಕ್ಟ್ರಿ ಅವ್ರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಅವರು ವಿಚಾರ ಮಾಡೋಕ್ಕಾಗ್ವತ್ತಂದ್ರೆ ನಿಮ್ಮಲ್ಲಿ ಎಷ್ಟು ಸಂಘಟನೆ ಐತಿ ಅಂದ್ರೆ ರೈತರಂತೆ ಸಂಘಟನೆ ಇಲ್ಲ ಅಂತ ತಿಳಿದ್ರೇನ. ಯಾಕಂದ್ರೆ ಒಂದು ಅಮೇರಿಕಾದಾಗ ಇವತ್ತು ಗೋಧಿ ಬೆಲೆ ಇರ್ಲಾರ್ಕ ಹೋದ್ ಸಮುದ್ರಕ್ಕೆ ಓದಿರ, ಆದ್ರೆ ರೈತರು ಭಾಳ ಜಾಗೃತ ಆಗಿದ್ದಾರೆ. ಇವತ್ತು ಈ ಶಾಸಕರ ನೀವೇನು ಕಾಂಟ್ರಾಕ್ಟ್ ಅಂದ್ರೆ ತೊಗೊಂಡವ್ರಿಗೆ ಅಟ್ಟ ಸಂಬಂಧ ಅದ. ಕಾಂಟ್ರಾಕ್ಟ್ ಕೊಡ್ತಿರ್ತಾರಲ್ಲ, ಕಮಿಷನ್ ಸಿಗ್ತಿರ್ತೈತಿ, ತೊಡೆ ಮಂದಿ ಮಾಡ್ತಿರ್ತಾರೆ, ಅದನ್ನು ಮಾಡೋರಿಗೆ ಅಟ್ಟ ಸಂಬಂಧಪಟ್ಟಿದ್ದು. ಅದ್ರನ್ನೇನು ಕಮಿಷನ್ ಕೇಳತ್ತಿಲ್ಲ ನಾವು, MLAಗಳು ಕಮಿಷನ್ ಕೇಳತ್ತಿಲ್ಲ ನಾವು. ಕೆಲವು ಮಂದಿ ಟ್ರಾನ್ಸ್ಫರ್ದಾಗ MLAಗಳ, ಮಂತ್ರಿಗಳ ಏನು ಮಾಡತ್ತಾರ ರಾಜ್ಯ ನೋಡತೈತಿ, ಅದ್ರಾಗಿಂದು ಕಮಿಷನ್ ಕೇಳತ್ತಿಲ್ಲ. ನಾವು ದುಡ್ದಂಥ ಬೆವರಿನ ಹಣಿ ಪ್ರತಿಫಲ ಕೇಳತ್ತಾರ ರೈತರ, ನಾವು ಕೇಳತ್ತೇವೆ. ಇವತ್ತು ಇಡೀ ರಾಜ್ಯದಾಗಿನ ರೈತರು ಇವತ್ತು ಬೆಳಗಾವಿ ಜಿಲ್ಲಾದಾಗ ಅನೇಕ ರೈತ ಹೋರಾಟಗಾರದ್ರಿ. ನಿಮಗೇನು ಅರಿಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಕರಿಬೇಕೇನ? ಸ್ವಯಂ ಪ್ರೇರಿತವಾಗಿ 60-70 ಸಾವಿರ ಮಂದಿ ಕೂಡತೈತಿ, ರೋಡ್ ಬಂದ್ ಮಾಡಿದ್ದಾರೆ. ಎಲ್ಲ ರೈತರು ಭಾಗವಹಿಸ್ರಿ ಇದ್ರಾಗ. ಇದು ಕೊನೆ ಈ ಒಂದು ಹೋರಾಟನ ಅವ್ರು ಏನ್ರೆ ಮುರಿದ್ರಂದ್ರೆ ಎಂದೂ ರೈತರ ಹೋರಾಟದಾಗ
ಯಶ ಸಿಗುದಿಲ್ಲ. ಮೊದಲೇ ಬಿಲ್ ಕೊಡಂದದ್ದು ಭಾಳ ಅಲ್ಲ, FRPದಾಗೂ ಭಾಳಷ್ಟು ದೋಷಗಳು ಅದಾವೆ. ನಾಳೆ ಎಪಿಸೋಡ್ ಮಾಡ್ತೇವೆ ನಾವು ಅದನ್ನೊಂದು. ಒಂದು ಟನ್ ಕಬ್ಬಿ ಖರ್ಚು ಎಟ್ಟು ಬರ್ತೈತಿ, ಫ್ಯಾಕ್ಟ್ರಿ ಅವ್ರ ಲಾಭ ಎಟ್ಟಾಗ್ತೈತಿ, ಸರ್ಕಾರ ಟ್ಯಾಕ್ಸ್ ಹೋಗ್ತೈತಿ ಎಟ್ಟು ಅನ್ನೋದು ನಾಳೆ ನಾವು ಎಪಿಸೋಡ್ ಮಾಡ್ತೇವೆ. ಆದ್ರೆ ಈ ಒಂದು ಹೋರಾಟಕ್ಕೆ ಎಲ್ಲ ರೈತರ ಸ್ವಯಂ ಪ್ರೇರಿತವಾಗಿ ಬಂದ ಈ ಗುರ್ಲಾಪುರ ಕ್ರಾಸಿಗೆ ಅದು ಎಷ್ಟು ದಿವಸ ಆಗಲಿ, 2 ದಿವಸ ನಮ್ಮನ್ನು ಮಾತಾಡ್ಸ್ತಾರೋ ಇಲ್ಲೋ ನೋಡೋಣ, ಅಲ್ಲೇ ಟೆಂಟ್ ಹೊಡೀನಿ ನಾವು ಎಲ್ಲ ರೈತರು. ಆದ್ರೆ ರಾಜಕಾರಣಿಗಳ ನೀವೇನಾದರೂ ಇದ್ರಾಗ ಸಕ್ರೆ ಫ್ಯಾಕ್ಟ್ರಿ ಮಾಲಕರ ನೀವು ನಾಟಕ ಮಾಡಿ ರೈತರಿಗೆ ಮೋಸ ಮಾಡು ಏನರ ವಿಚಾರ ಇದ್ರೆ ನಿಮಗೆ ಆ ಶಾಪ್ ತಟ್ತೈತಿ. ಕೂಡಲೇ ನೀವೆಲ್ಲ ಏನು ಸಂಘಟನೆ ಐತಲ್ಲ, ಇಲ್ಲಿ ನಿಮ್ಮ ಸಂಘಟನಾದಾಗ ಪಕ್ಷ ಇರೋದಿಲ್ಲ, ಪಂಗಡ ಇರೋದಿಲ್ಲ, ನಿಮ್ಮ ವೈಯಕ್ತಿಕ ದ್ವೇಷ ಇರೋದಿಲ್ಲ, ಎಲ್ಲ ನೀವು ಫ್ಯಾಕ್ಟ್ರಿಯವ್ರು ಒಂದ. ಖಾಸಗಿ ಸಕ್ರೆ ಫ್ಯಾಕ್ಟ್ರಿಗಳು ಎಷ್ಟೆಷ್ಟು ಲೈಸೆನ್ಸ್ ತೊಗೊಂಡ್ರಿ ನೀವು, ಸಹಕಾರಿ ಸಕ್ರೆ ಫ್ಯಾಕ್ಟ್ರಿಗಳು ಏನು ಮಾಡಿದ್ದಾರೆ ಅದು ಜನರಿಗೆ ಗೊತ್ತಾಗತೈತೆ. ಇನ್ನು ಮತ್ತೆ ಅದು ಅಲ್ಲಿ ಬಹಿರಂಗ ಸಭಾದಾಗ ಎಲ್ಲ ಗೊತ್ತಾಗಿ ಅದ ರೈತರಿಗೆ ತಲೆಯಾಗ ಹೋಗಿ ಕುಂತಂದ್ರೆ ಅದು ಮತ ಆಗಿ ನಿಮ್ಮ ವಿರುದ್ಧ ಹೋಗೋಕ್ಕಿಂತ ಮೊದಲನ್ನ ಇನ್ನೂ ರೈತರ ಭಾಳ ಸ್ವಯಂ ಒಂದು ನಿಗ್ರಹ ಮಾಡ್ಕೊಂಡು ಒಂದು ಹೋರಾಟ ಹಿಂಸಾತ್ಮಕ ಆಗಬಾರ್ದು ಅನ್ನೋದಕ್ಕೆ ಶಾಂತ ರೀತಿಯಿಂದ ಕುಂತಾರೆ. ಇದನ್ನು ಏನಾರೇ ಮಾಡಿ ಹೆಚ್ಚು ಮಾಡಿ ಅಹಿಂಸಾತ್ಮಕ ಮಾಡಿ ನೀವು ರೈತ ಸಂಘಟನೆ ಮುರಿಯಾಕದು ಹೋಗಬೇಡ. ಶಾಂತಯುತವಾಗಿ ಕುಂತಂಥ ರೈತರ ಸಮಸ್ಯೆಗಳನ್ನ ಕೇಳ್ರಿ. ಖಾಲಿ ಇದ್ರೆ ಎಲ್ಲ ನಿಮ್ಮ ಹೆಲಿಕಾಪ್ಟರ್ ವಿಮಾನಗಳು ಅದಾವು, ಎಲ್ಲ ಅದಾವು, ಹೋಗಿ ಕ್ಯಾಸ್ ಅಲ್ಲಿ ಕೇಳಿ ಕ್ಯಾಸ್ ಕೊಡಬೇಕಾದದ್ದು ಹೂ ಒಂದು ಜಿಲ್ಲಾಧಿಕಾರಿಗಳ ನೀವು ಇದನ್ನ ಯೋಗ್ಯ ಒಂದು 3,500 ಏನು ಭಾಳ ಅಲ್ಲ, ಒಂದೇ ಬಿಲ್ಲ ಅದನ್ನು ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಿ ರೈತರ ಬೆವರಿಗೆ ಪ್ರತಿಫಲ ಕೊಡಬೇಕಂತ ರಾಜ್ಯದ ರೈತರ ಪರವಾಗಿ ಗರ್ದಿಗಮ್ಮತ್ತು ಆಗ್ರಹ ಮಾಡ್ತೈತೆ. ನಮಸ್ಕಾರ.